ಸಿದ್ದರಾಮಯ್ಯ ಇರೋರ್ಗೂ ಏನೋ ತೊಂದರೆ ಇಲ್ಲ. ಆ ಜಾಬ್ ಯಾರು ಬೇರೆ ಬಂದ್ರು ತೊಂದರೆಗಳು ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಕಾಂಗ್ರೆಸ್ ಸರ್ ಎಲ್ಲ ಇವರೆಲ್ಲ ಒಟ್ಟಿಗೆ ಇರೋರ್ಗು ಯಾವ ಸಮಸ್ಯೆನೂ ಬರಲ್ಲ. ನೀವು ಕುಮಾರಸ್ವಾಮಿ ಅಂತೂ ವೇಸ್ಟ್ ಸರ್, ಏನು ಪ್ರಯೋಜನ ಇಲ್ಲ. ನಮ್ಮ ಆಟೋದ ಚಾಲಕರಿಗೆ ಸ್ವಲ್ಪ ತೊಂದರೆ ಆಗಿದೆ ಅವರಿಂದ. ಡಿ ಕೆ ಅಣ್ಣ ಅವರು ಮಾಮೂಲಿ ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾವ್ರೆ ಎಲ್ಲರನ್ನ. ಸ್ಪೀಡ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಒಂದಿಷ್ಟು ರಾಜಕೀಯ ನಾಯಕರ ಫೋಟೋಗಳನ್ನ ತೆಗೆದುಕೊಂಡು ಇವತ್ತು ನಾನು ವಿಧಾನಸೌಧದ ಮುಂದೆ ಇದ್ದೀನಿ. ಸೊ ಅಲ್ಲಿರುವಂತ ಜನ ಆ ನಾಯಕರ ಬಗ್ಗೆ ಅಭಿಪ್ರಾಯಗಳೇನು, ಆ ನಾಯಕರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ತಮ್ಮ ನೆಚ್ಚಿನ ನಾಯಕ ಯಾರಾಗಿರ್ಬಹುದು, ರಾಜಕೀಯ ನಾಯಕರ ಬಗ್ಗೆ ಎಷ್ಟೆಲ್ಲ ಈಗಿನ ಜನರು ಒಂದಿಷ್ಟು ಅರ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಜನರ ಕೇಳೋಣ, ಜನರನ್ನ ಮಾತಾಡ್ಸೋಣ, ಜನ ಏನಂತಾರೆ ಅನ್ನಂತ ಬನ್ನಿ ನೋಡೋಣ. ಬನ್ನಿ. ಮತ್ತೊಬ್ರು ಆಟೋ ಚಾಲಕರು ಇದ್ದಾರೆ. ಇವತ್ತು ಎಲ್ಲರೂ ಕೂಡ ಬರೀ ಆಟೋ ಚಾಲಕರೇ ಸಿಗ್ತಾ ಇರುವಂಥದ್ದು. ಇವತ್ತು ಏನ್ ಸಮಸ್ಯೆ, ಏನ್ ಕತೆ, ಅದ್ರ ಜೊತೆಗೆ ಒಂದು 6 ಜನ ನಾಯಕರ, ರಾಜಕೀಯ ನಾಯಕರ ಫೋಟೋ ತೋರಿಸ್ತೀನಿ ನಿಮ್ಗೆ. ಅವ್ರ ಅಭಿಪ್ರಾಯ ಏನು, ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಕಂಡ್ರೆ ಅಂತ. ಓಕೆನಾ? ಮೊದಲನೇದಾಗಿ ಓಕೆ ಸರ್, ಸಿದ್ದರಾಮಯ್ಯ ಇರೋರ್ಗೂ ಏನೋ ತೊಂದರೆ ಇಲ್ಲ. ದೇವ್ರು ಯಾರ ಆ ಜಾಬ್ ಯಾರು ಬೇರೆ ಬಂದ್ರು ತೊಂದರೆಗಳು ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಯಾವ ರೀತಿ ಸಮಸ್ಯೆಗಳು ಅಂದ್ರೆ ಇವಾಗ ಎಲ್ಲರೂ ಬಡವರೆಲ್ಲ ಬದುಕ್ತಾ ಇದ್ದಾರೆ, ಎಲ್ಲ ಥರನೂ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ಬೇರೆಯವರು ಬಂದ್ರೆ ಅದೆಲ್ಲ ಕಿತ್ಕೊಂಡು ಅದನ್ನು ಹಾಳು ಮಾಡ್ತಾರೆ. ಯಡಿಯೂರಪ್ಪ ಅವ್ರು ಬಿಡಿ, ಅವ್ರ ಬಗ್ಗೆ ಏನು ಮಾತಾಡಿದ್ರೆ ಅವರು ಬೇಕಾದಷ್ಟು ಮಾಡಿದ್ದಾರೆ. ಅವರು ಏನು ಅವ್ರ ಬಗ್ಗೆ ಮಾತಾಡೋಕ್ಕೆ ಏನಿದೆ ಏನಿಲ್ಲ. ಇವ್ರದೆಲ್ಲ ಏನಿಲ್ಲ ಬಿಡಿ ಸರ್, ಮಾಮೂಲಿ ಡಿ ಕೆ ಶಿವಕುಮಾರ್ ಮಾಮೂಲಿ ಕಿತ್ತಾಟ ತಿರ ಒಂದಾಟ ಎಲ್ಲ ಇದ್ದಾರೆ ಸರ್. ಕಾಂಗ್ರೆಸ್ ಸರ್ ಎಲ್ಲ ಇವರೆಲ್ಲ ಒಟ್ಟಿಗೆ ಇರೋರ್ಗು ಯಾವ ಸಮಸ್ಯೆನೂ ಬರಲ್ಲ. ಇವ್ರು ಯಾವಾಗ ಬೇರೆ ಬೇರೆ ಆಗ್ತಾರೋ ಆಗ್ಲೇ ಸಮಸ್ಯೆಗಳು ಗಲಾಟೆಗಳು ಶುರುವಾಗೋದು. ನೀವು ಕುಮಾರಸ್ವಾಮಿ ಅಂತೂ ವೇಸ್ಟ್ ಸರ್, ಏನು ಪ್ರಯೋಜನ ಇಲ್ಲ, ಏನಕ್ಕೂ ಇದಿಲ್ಲ. ಆರ್ ಅಶೋಕ್ ಅಂತೂ ಇನ್ನೂ ಇಲ್ಲ. ನಮ್ಮ ಇರೋದಲ್ಲಿ ಸಿದ್ದರಾಮಯ್ಯ ಅವ್ರು ಓಕೆ. ಒಟ್ಟಾರೆಯಾಗಿ ರಾಜಕೀಯ ನಾಯಕರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಸಿದ್ದರಾಮಯ್ಯ ಇರ್ಬೇಕು ಸರ್. ಇನ್ನೂ ಒಂದು 5 ವರ್ಷ ಇದ್ರೂ ಯಾರಿಗೇನು ತೊಂದರೆ ಆಗಲ್ಲ, ಯಾವ ಥರನೂ ಗಲಾಟೆಗಳು ಆಗಲ್ಲ. ಎಲ್ಲರೂ ಬಡವರು ಸ್ವಲ್ಪ ಬದುಕ್ಬೋದು. ಬಿಜೆಪಿ ಬಂದ್ರೆ ಎಲ್ಲ ಬಿಜೆಪಿ ಅವ್ರು ಬಂದ್ರು ಅದೇ ಆಟ, JDS ಅವ್ರು ಬಂದ್ರೆ ಅದೇ ಆಟ. ಇವಾಗ ಕಾಂಗ್ರೆಸ್ ಅವರು ಇದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಓಡಾಡ್ಕೊಂಡು ಆರಾಮ್ ನೆಮ್ಮದಿಯಾಗಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟೋದಂದ್ರೆ ಇನ್ಯಾವುದೋ ಕಾಂಗ್ರೆಸ್ ಇನ್ನು ಯಾರು ಆ ಥರ ಇನ್ಯಾರು ಮಾಡೋಕ್ಕಾಗಲ್ಲ, ಬರೋದಿಲ್ಲ, ಬರೋಕ್ಕೂ ಆಗಲ್ಲ. ಸಿದ್ದರಾಮಯ್ಯ ಸರ್, ಅದಂತೂ ಖಂಡಿತ 100% ಕರೆಕ್ಟ್ ಸರ್. ಈಗ ಮುಂದಿನ ಲೀಡರ್ ಯಾರು ಇರಬಹುದು ಅಂತ ನಿಮ್ಮ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಅವರೇ ಡಿ ಕೆ ಶಿವಕುಮಾರೇ ಮುಂದುವರಿಬೋದು. ಅವರೇ ಇರಬೇಕು. ಬೆಸ್ಟ್ ಅಂದ್ರೆ ಅವರೇನೆ. ಆ ಜಾಗಕ್ಕೆ ಬೇರೆ ಬಂದ್ರೇನು ಅದು ಸರಿ ಹೋಗಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇರ್ಬೇಕು ಸರ್. ಅದಂತೂ ಬಿಜೆಪಿ JDS ಅವ್ರು ಬಂದ್ರೆ ಏನಾಗುತ್ತೆ? ಅಯ್ಯೋ ಅದೆಲ್ಲ ಇದೆ ಸರ್, ಹೊಂದಾಣಿಕೆ ಇರಲ್ಲ. ಇವ್ರು ಅವ್ರ ಮೇಲೆ ಇರ್ತಾರೆ, ಅವ್ರು ಇವ್ರ ಮೇಲೆ ಇರ್ತಾರೆ. ಅದಕ್ಕೆ ಸಿಂಗಲ್ ಆಗಿದ್ದಂದ್ರೆ ಪ್ರಾಬ್ಲಮ್ ಬರಲ್ಲ. ಬನ್ನಿ, ಮತ್ತೊಬ್ರು ಆಟೋ ಚಾಲಕರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ. ಸರ್, ಒಂದು 6 ಜನ ರಾಜಕೀಯ ನಾಯಕರ ಫೋಟೋ ತೋರಿಸ್ತೀನಿ. ನಿಮ್ಮ ಅಭಿಪ್ರಾಯ ಏನು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆನಾ? ಮೊದಲನೇದಾಗಿ ಸಿದ್ದರಾಮಯ್ಯನವರು. ಅವ್ರು ಏನು ಪರವಾಗಿಲ್ಲ, ಅವರು ಒಳ್ಳೆ ವ್ಯಕ್ತಿನೇ, ಏನ್ ತೊಂದರೆ ಏನಿಲ್ಲ. ಅದೇ ನಮ್ಮ ಆಟೋದ ಚಾಲಕರಿಗೆ ಸ್ವಲ್ಪ ತೊಂದರೆ ಆಗಿದೆ ಅವರಿಂದ. ಸಮಸ್ಯೆ ಆಗಿದೆ, ಇಲ್ಲ ಅಂತಿಲ್ಲ. ಯಾವ ರೀತಿಯ ಸಮಸ್ಯೆ ಆಗಿದೆ ಅಂದ್ರೆ ಈ ಫ್ರೀ ಬಸ್ ಬಿಟ್ಟ ಮೇಲೆ ನಮಗೆಲ್ಲ ಸ್ವಲ್ಪ ಎಡವಟ್ ಆಗಿದೆ. ಅದೊಂದು ಸ್ವಲ್ಪ ಏನಾರು ಮಾಡಿದ್ರೆ ನಮ್ಗೆ ಒಂದು ಸ್ವಲ್ಪ ಉಪಕಾರ ಆಗುತ್ತೆ. ಹಂಗ ಯಡಿಯೂರಪ್ಪನವರು ಒಳ್ಳೆ ವ್ಯಕ್ತಿನೇ, ಅವರು ರಾಜಕೀಯದಲ್ಲಿ ತುಂಬಾ ದೊಡ್ಡ ಹಿರಿಯ ತಲೆ ಬೇರೆ. ಅವರು ಪರವಾಗಿಲ್ಲ. ಅವರು ಪೀಡಲ್ಲಿ ಚೆನ್ನಾಗೇ ಇತ್ತು, ಆಡಳಿತ ಚೆನ್ನಾಗೇ ಇತ್ತು ಅಂತ. ಡಿ ಕೆ ಅಣ್ಣ ಅವರು ಮಾಮೂಲಿ ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾವ್ರೆ ಎಲ್ಲರನ್ನ. ಅವರು ಅದೇ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಅಷ್ಟೇ ಒಳ್ಳೆ ವ್ಯಕ್ತಿ, ಪರವಾಗಿಲ್ಲ. ಕುಮಾರಣ್ಣ ಪೀಡಲ್ಲಿ ತುಂಬಾನೇ ಚೆನ್ನಾಗಿತ್ತು. ನಾವು ಆಟೋದವರು ಯಾವ ರೀತಿ ಇತ್ತು, ನಮ್ಗೆಲ್ಲ ಒಳ್ಳೆ ಸಲಿಗೆ ಕೊಟ್ಟಿದ್ರು. ಅದ್ರ ಬಗ್ಗೆ ನಾವು ಏನು ಹೇಳಂಗಿಲ್ಲ, ಒಳ್ಳೆ ಬಂದವೆ. ಬಟ್ ಆಡಳಿತನೂ ಅಷ್ಟೇ ಚೆನ್ನಾಗಿತ್ತು ನಮಗೆಲ್ಲ. ಆಟೋದವರು ಸೌಲಭ್ಯಗಳು ಚೆನ್ನಾಗಿ ಮಾಡಿದ್ರು ಅವಾಗ. ಕುಮಾರಣ್ಣನ ವ್ಯವಸ್ಥೆಗಳು ಮಾಡಿದ್ರು. ಕುಮಾರಣ್ಣನ ಬಗ್ಗೆ ಏನು ಅಂತದ್ದು ಏನು ಇದಿಲ್ಲ. ಇವರು
ಅಶೋಕ್ ಪರವಾಗಿಲ್ಲ, ಅವರು ಸಾರಿಗೆ ಸಚಿವ ಇಲಾಖೆ ಮಂತ್ರಿಯಾಗಿದ್ರು, ಅವ್ರ ಪೀರಿಯಡ್ ಅಲ್ಲಿ ಪರವಾಗಿಲ್ಲ. ಓಕೆ, ಒಟ್ಟಾರೆ ರಾಜಕೀಯ ನಾಯಕರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲರೂ ಪರವಾಗಿಲ್ಲ, ಏನಾದ್ರೆ ನಮ್ಮಂತವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ರೆ ಎಲ್ಲವೂ ಕೂಡ ಚೆನ್ನಾಗೇ ಇದೆ. ಅಂದ್ರೆ ನಮ್ಮೂರಿಗೆ ಒಂದ್ ಸ್ವಲ್ಪ ನೋಡ್ಬೇಕು, ಅವರು ಕೂಡ ಹೌದು, ಬಡವರ ಬಗ್ಗೆ ಒಂದ್ ಸ್ವಲ್ಪ ಬಡವ್ರ ಬಗ್ಗೆ ನೋಡ್ಬೇಕು. ನಮ್ಮ ಆಟೋ ಚಾಲಕರು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ತುಂಬಾ ಚೆನ್ನಾಗೇ ಇರುತ್ತೆ. ಓಕೆ, ತಮ್ಮ ಹೆಸರು? ರವಿಚಂದ್ರ ಅಂತ. ನಟ್ರ? ಇಲ್ಲ, ಅವರು ವಿ ರವಿಚಂದ್ರ, ನಾನು ಎ ರವಿಚಂದ್ರ. ರವಿಚಂದ್ರನ್ ಅವರು ಇಷ್ಟನಾ ತುಂಬಾ? ಪರವಾಗಿಲ್ಲ, ಅವರು ತಂದೆ ತುಂಬಾ ಇಷ್ಟ. ಯಾವ ಹೀರೋ ಇಷ್ಟ? ಯಾವ ಹೀರೋ ಇಷ್ಟ ನಮಗೆ? ತುಂಬಾ ಇಷ್ಟ ಅಂದ್ರೆ ಪುನೀತ್ ರಾಜ್ಕುಮಾರ್. ಯಾವ ಗುಣಗಳು ಇಷ್ಟ ಅವ್ರು? ಅವ್ರದ್ದು ತುಂಬಾ ಒಳ್ಳೆ ಗುಣಗಳು ಜಾಸ್ತಿನೇ ಇದೆ. ಹೇಳ್ಕೋಬೇಕಾದ್ರೆ ತುಂಬಾನೇ ಇದೆ. ಈಗ ಮಟ್ಟಿಗೆ ನಂಬರ್ 1 ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್ ಶಿವರಾಜ್ ಕುಮಾರ್, ಅಣ್ಣ ತಮ್ಮ. ಅಂದ್ರೆ ತುಂಬಾ ನನಗೆ ಹಿಡಿಸಿದ್ರೆ ಪುನೀತ್, ಸೆಕೆಂಡ್ ಶಿವರಾಜ್. ಎಸ್, ಕೇಳಿದ್ರಲ್ಲ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಯಾಕಂದ್ರೆ ರಾಜಕೀಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಪ್ರತಿಯೊಬ್ಬ ನಾಯಕರ ಬಗ್ಗೆಯೂ ಕೂಡ ಬಹಳ ವಿಭಿನ್ನವಾಗಿ ಮಾತಾಡಿದ್ರು. ಸಾಕಷ್ಟು ಆಟೋ ಚಾಲಕರೇ ಇವತ್ತು ಮಾತಾಡಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ನಮಗೆ ಬೆಂಗಳೂರಿಗೆ ಬಂದ ಕ್ಷಣ ನಮಗೆ ಸಿಗೋದೇ ಆಟೋ ಚಾಲಕರು. ಆಟೋ ಚಾಲಕರ ಸಮಸ್ಯೆಗಳು ಕೂಡ ಸಾಕಷ್ಟು ಇದಾವೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಫ್ರೀ ಆದ ನಂತರ ಒಂದಿಷ್ಟು ಸಮಸ್ಯೆಗಳ ಭಾರ ಆಗ್ತಾ ಇದೆ. ದುಬಾರಿ ದುನಿಯಾದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂತ ಒಂದಿಷ್ಟು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ BMTC ಬಸ್ ಫ್ರೀ ಆದಂತ ಸಂದರ್ಭದಲ್ಲಿ, ಪ್ರತಿಯೊಂದು ಮಹಿಳೆಯರಿಗೆಲ್ಲರೂ ಕೂಡ ಫ್ರೀ ಆದಂತ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಒಂದ್ ಕಡೆ ಆ ಆಟೋವನ್ನ ಬಿಟ್ಟು ಎಲ್ಲರೂ ಕೂಡ ಬಸ್ಸಿಗೆ ಹೋಗ್ತಾ ಇದ್ದಾರೆ. ಆರಿಂದ ನಮಗೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದಾವೆ. 6 ನಾಯಕರು, ರಾಜಕೀಯ ನಾಯಕರ ಬಗ್ಗೆ ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಬಹಳಷ್ಟು ವಿಭಿನ್ನವಾಗಿ ಒಬ್ಬೊಬ್ರು ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ರೈತರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತಾಡುವಂತ ಪ್ರಯತ್ನವೂ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.